ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ಬೆಂಗಳೂರು ಖಾತೆ ಬಿಕ್ಕಟ್ಟಿಗೆ ತೆರೆ ಎಳೆಯುತ್ತಾರಾ ರಾಹುಲ್ ಗಾಂಧಿ? ಕುತೂಹಲವನ್ನ ಮೂಡಿಸ್ತಾ ಇದೆ ಇಂದಿನ ಭೇಟಿ. ಶಾಂಗ್ರಿಲಾ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ರಾಹುಲ್ ಗಾಂಧಿ. ಕುತೂಹಲವನ್ನ ಮೂಡಿಸಿರುವಂತದ್ದು ಈ ಒಂದು ವಿಚಾರ. ಇದೀಗ ಮತ್ತೊಂದು ಕಡೆನಲ್ಲಿ ಇದೀಗ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಎಂಟ್ರಿಯನ್ನ ಕೊಟ್ಟಿದ್ರೆ ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ನೈಟ್. ಯಾಕಂತ ಅಂದ್ರೆ ಅರ್ಧ ಕೊಡೋದಾದ್ರೆ ಖಾತೆಯನ್ನ ಯಾಕೆ ಕೊಡ್ತೀರಾ? ನಾವು ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನಮ್ಮ ಕೈಗೆ ಆಡಳಿತ ಅನ್ನೋದು ಬರ್ಬೇಕಲ್ವಾ? ಅದ್ ಬಂದ್ರೆ ನಾವೇನಾದ್ರೂ ಅಭಿವೃದ್ಧಿ ಮಾಡ್ಬೋದು. ಕೃಷ್ಣ ಬೈರೇಗೌಡರು ಈ ಹಿಂದೆ ಅವ್ರಿಗೆ ಕೊಟ್ಟಂತಹ ಖಾತೆಯನ್ನು ಕೂಡ ತುಂಬಾ ಅದ್ಭುತವಾಗಿ ಅಭಿವೃದ್ಧಿ ಮಾಡಿದ್ರು. ಕಂದಾಯ ಇಲಾಖೆಯನ್ನ ಒಳ್ಳೆ ಹೆಸರನ್ನ ಕೂಡ ಪಡೆದುಕೊಂಡಿದ್ರು. ಇದೀಗ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳು ಮಾಡಿರೋದ್ರಿಂದ ಅವ್ರಿಗೆ ಅಸಮಾಧಾನ ಆಗಿದೆ. ಹಾಗಾಗಿ ಪೂರ್ತಿಯಾಗಿ ಕೊಡಿ, ಇಲ್ಲಾಂದ್ರೆ ಕೊಡ್ಲೇಬೇಡಿ ಅಂತ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆನಲ್ಲಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಕೂಡ ಹೂಡಿದ್ದಾರೆ. ಈ ಖಾತೆ ಗೊಂದಲ ಅನ್ನೋದೇನಿತ್ತು ಅದಕ್ಕೆ ತೆರೆ ಎಳಿತಾರಾ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರಾ, ಕಾದ್ ನೋಡ್ಬೇಕು. ಬಹಳ ಜೋರಾಗಿತ್ತು ನಾಯಕತ್ವ ಬದಲಾವಣೆ ಆಗಿದ್ದಾದ ಮೇಲೆ. ಡಿಕೆ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು, ಖಾತೆ ಹಂಚಿಕೆ ವಿಚಾರದಲ್ಲಿ ಹಲವರು ಅಸಮಾಧಾನವನ್ನ ಹೊರಹಾಕೋದಕ್ಕೆ ಶುರು ಮಾಡಿಕೊಂಡ್ರು. ಮೊದಲನೇ ಹಂತದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿತ್ತು, ಯಾರನ್ನ ಹೊರಗಿಡಲಾಗಿತ್ತು, ಅವರನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ತೆರೆ ಎಳಿತಾರಾ ರಾಹುಲ್ ಗಾಂಧಿ ಅನ್ನೋದನ್ನ ಕಾದು ನೋಡ್ಬೇಕು. ಕೆಲವೊಂದಷ್ಟು ಅಸಮಾಧಾನಗಳು ಈಗ ಆಲ್ರೆಡಿ ಹೊರಗಡೆ ಬರ್ತಾ ಇದೆ. ಇನ್ನೂ ಕೆಲವರು ಪಟ್ಟನ್ನ ಹಿಡಿತಿದ್ದಾರೆ. ಸಚಿವಾಕಾಂಕ್ಷಿಗಳು ನಮಗೆ ಸಚಿವ ಸ್ಥಾನ ಸಿಗಬೇಕು, ಎರಡನೇ ಪಟ್ಟಿಯಲ್ಲಿ ನಮ್ಮ ಹೆಸರಿರಬೇಕು ಅಂತ ಅವರ ಅಭಿಮಾನಿಗಳು ರಾಜ್ಯದಾದ್ಯಂತ ಹೋರಾಟವನ್ನ ಮಾಡ್ತಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿವಾದ ಒಂದ್ ಕಡೆನಲ್ಲಿ ಆಗ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದ್ ಕಡೆನಲ್ಲಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ಖಾತೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪುಲ್ ಸ್ಟಾಪ್ ಅನ್ನ ಇಡುವಂತ ಕೆಲಸವನ್ನ ಮಾಡ್ತಾರಾ ರಾಹುಲ್ ಗಾಂಧಿ ಅಂತ? ಸುಕನ್ಯಾ, ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಮೊದಲ ಬಾರಿಗೆ ಕೂಡ 13 ಸಚಿವರಿಗೂ ಕೂಡ ಸಚಿವ ಸ್ಥಾನದ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮಾಡಿಕೊಟ್ಟಿದೆ. ಇನ್ನು ಉಳಿದಿರ್ತಕ್ಕಂತಹ ಸಚಿವರನ್ನ ಕೂಡ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಆ ಒಂದು ಎರಡನೇ ಪಟ್ಟಿಯಲ್ಲಿ ಕೂಡ ನಮಗೂ ಕೂಡ ಅವಕಾಶ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ಶಾಸಕರು ಮತ್ತೆ ಈ ಹಿಂದೆ ಇರ್ತಕ್ಕಂತಹ ಮಾಜಿ ಸಚಿವರು ಏನಿದ್ದಾರೆ ಅವರು ಸಹ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ. ಸಮುದಾಯವಾರು ಮತ್ತೆ ಪ್ರಾಂತ್ಯವಾರು ಕೂಡ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಮುಂದೆ ಬರ್ತಕ್ಕಂತಹ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಕೂಡ ಅನುಕೂಲವಾಗುವಂತೆಯೂ ಕೂಡ ನಮ್ಮನ್ನ ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ಹೂಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಒತ್ತಡಗಳನ್ನು ಕೂಡ ಹೂಡ್ತಾ ಇದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಅವರ ಅಭಿಮಾನಿಗಳಿಂದಲೂ ಕೂಡ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನವನ್ನ ಶಾಸಕರು ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಶಾಸಕರು ನೇರವಾಗಿ ಹೈಕಮಾಂಡ್ ನಾಯಕರು ಕೂಡ ಒತ್ತಡ ಏರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇವೆಲ್ಲದರ ನಡುವೆಯೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಇನ್ನೂ ಕೂಡ ಯಾರನ್ನೆಲ್ಲ ಸಂಪುಟಕ್ಕೆ ಮತ್ತೆ ಎರಡನೇ ಪಟ್ಟಿಯಲ್ಲಿ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಚರ್ಚೆ ಹಂತದಲ್ಲೇ ಇದ್ದಾರೆ. ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಬಹಳಷ್ಟು ಅಸಮಾಧಾನ ಕೂಡ ಗುರಿ ಆಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಏನಾದ್ರೂ ಕೆಲವೊಂದಿಷ್ಟು ಶಾಸಕರಿಗೆ ಮತ್ತೆ ಈ ಹಿಂದಿರ್ತಕ್ಕಂಥ ಮಾಜಿ ಸಚಿವರಿಗೆ ಕೈ ತಪ್ಪಿದ್ರೆ ದೊಡ್ಡ ಮಟ್ಟಿಗೆ ಅಸಮಾಧಾನಕ್ಕೂ ಕೂಡ ಗುರಿ ಆಗುವಂತ ಸಾಧ್ಯತೆ ಕೂಡ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಮತ್ತೊಂದ್ ಕಡೆನಲ್ಲಿ ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಯಾವಾಗ ಡಿಕೆ ಅವರು ಅಧಿಕಾರವನ್ನ ವಹಿಸ್ಕೊಳ್ತಾರೆ ಅದಾದಾಗ್ಲಿಂದನೂ ಕೂಡ ಕೆಲವೊಂದಷ್ಟು ಅಸಮಾಧಾನಗಳು ಹೊರಗಡೆ ಬರ್ತಾನೆ ಇದೆ. ಇವಾಗ ಖಾತೆ ವಿಚಾರ ಆಗಿರ್ಬೋದು, ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಮತ್ತೊಂದ್ ಕಡೆನಲ್ಲಿ ಬಿಜೆಪಿ ಕೂಡ ಸುರ್ಜೇವಾಲಾ ಅವ್ರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳಿಗೆ ಇದ್ರೆ ಸುರ್ಜೇವಾಲಾ ಅಂತವ್ರು ಇರಬೇಕು, ಅಸಮಾಧಾನವನ್ನ ಹೋಗ್ಲಾಡ್ಸೋದಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದಿರೋದ್ರಿಂದ ಏನೋ ಒಂದು ಕ್ರಮವನ್ನ ತೆಗೆದುಕೊಳ್ತಾರಾ ಅಂತ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆಲ್ರೆಡಿ ಸಚಿವಾಕಾಂಕ್ಷಿಗಳು ಇವಾಗ ರಿಜ್ವಾನ್ ಅಶ್ವಥ್ ಅವರು ಕೂಡ ದೆಹಲಿಗೆ ಹೋಗ್ತಿದ್ದಾರೆ, ಅವರು ಕೂಡ ಸಚಿವಾಕಾಂಕ್ಷಿಗಳು. ಹಾಗಾಗಿ ಯಾವ್ದಾದ್ರು ನಿರ್ಧಾರವನ್ನ ತೆಗೆದುಕೊಳ್ತಾರಾ? ಈಗಾಗಲೇ ಸಚಿವಾಕಾಂಕ್ಷಿಗಳು ಬಹಳ ದೊಡ್ಡ ಮಟ್ಟಿಗೆ ಕೂಡ ಪಟ್ಟಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಇರುವಂತದ್ದು, ಅವರದೇ ಆಗಿರತಕ್ಕಂಥ ಕೆಲವೊಂದಿಷ್ಟು ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಈಗಾಗಲೇ
ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರಾಗಿರ್ಬೋದು, ಅವರು ಕೂಡ ದೆಹಲಿಗೆ ಕೂಡ ಪ್ರಯಾಣ ಕೂಡ ಬೆಳೆಸಿರ್ತಕ್ಕಂಥದ್ದು. ಅವರು ಕೂಡ ಪ್ರಬಲ ಸಚಿವ ಆಕಾಂಕ್ಷಿ. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರಿಗೆ ಸಚಿವ ಸ್ಥಾನ ಕೊಟ್ಟರು ಸಹಿತ ಅವರಿಗೆ ಈ ಖಾತೆ ಹಂಚಿಕೆ ವಿಚಾರದಲ್ಲಿ ಕೂಡ ಕೆಲವಷ್ಟು ಅಸಮಾಧಾನ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ದೆಹಲಿಗೂ ಕೂಡ ಹೋಗಿರ್ತಕ್ಕಂಥದ್ದು. ಇದರ ನಡುವೆ ಇದೀಗ ಎಐಸಿಸಿಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕೂಡ ಬೆಂಗಳೂರಿಗೆ ಕೂಡ ಆಗಮಿಸಿರುವಂತದ್ದು. ಅವರು ಆಗಮಿಸಿರ್ತಕ್ಕಂಥದ್ದು ಸುರಾಜ್ ಹೆಗಡೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಕೂಡ ಭಾಗಿಯಾಗ್ಲಿಕ್ಕೂ ಕೂಡ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವ್ರನ್ನ ಏರ್ಪೋರ್ಟ್ ನಿಂದ ಬರಮಾಡಿಕೊಳ್ಳಿಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಆ ಒಂದು ಅಂತ್ಯ ಸಂಸ್ಕಾರದಲ್ಲಿಯೂ ಕೂಡ ಏನು ರಾಹುಲ್ ಗಾಂಧಿ ಅವರು ಕೂಡ ಭಾಗವಹಿಸ್ತಾರೆ. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಕೂಡ ಈ ಖಾತೆ ಹಂಚಿಕೆ ವಿಚಾರ ಆಗಿರ್ಬೋದು, ಮತ್ತೆ ಸಂಪುಟದ 2ನೇ ಪಟ್ಟಿಯಲ್ಲಿ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ಒತ್ತಡ ಏರ್ತಾ ಇದ್ದಾರೆ, ಮತ್ತೆ ಯಾವ ರೀತಿಯಾಗಿ ಅವರ ಅಭಿಮಾನಿಗಳನ್ನು ಪ್ರತಿಭಟನೆ ಆಗ್ತಾ ಇದೆ, ಮತ್ತೆ ಅವರ ಸಮುದಾಯವಾರು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ರಾಹುಲ್ ಗಾಂಧಿ ಅವ್ರ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಮಾಹಿತಿಯನ್ನು ತಿಳಿಸಲಿದ್ದಾರೆ ಅನ್ನುವಂಥದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಕೂಡ ಭಾಗಿಯಾಗ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಒಂದಿಷ್ಟು ಚರ್ಚೆ ಕೂಡ ಆಗ್ಬಹುದು ರಾಜ್ಯದ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಸುಕನ್ಯಾ, ಓಕೆ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.